ಹೆಲೋ, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ, ರಾಯರ ವಾರ. ಬೆಳಗ್ಗೆಯಿಂದ ನಮ್ಮ ಮನೆ ಪೂಜೆಗೂ ಸ್ನಾನ ಎಲ್ಲ ಹಾಕಿ ಪೂಜೆಗೆ ಹೋಗ್ಕೊಳ್ಳೋಕ್ಕೆ ಅಂತ ಹೋದರು. ಹೂವಿನ ಗಿಡದ ಹತ್ರ ಹೂ ಕುಯ್ಕೊತಾ ಇದ್ದಾರೆ ಅವರು. ನಾನು ವಿಡಿಯೋಸ್ ಮಾಡ್ಕೊತಿದ್ದೆ. ಇವತ್ತು ಅವ್ರದ್ದೇ ರಾಯರ ಪೂಜೆ, ನಾನು ಪೂಜೆ ಮಾಡಲ್ಲ ಇವತ್ತು. ಹಾಗಾಗಿ ಅವರೇ ಹೂವೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅವ್ರು ಪೂಜೆ ಮಾಡಬೇಕು ಅಂದರೆ ತುಂಬ ನೀಟು, ತುಂಬ ಮಡಿಯಿಂದ ಪೂಜೆ ಮಾಡ್ತಾರೆ. ನಮ್ಗೆ ಅವರಷ್ಟು ಪೇಷನ್ಸ್ ನನಗಿಲ್ಲ. ನನ್ನ ಮಗನಿಗೆ FA3 ಟೆಸ್ಟ್ ಇದೆ, ಹಾಗಾಗಿ ಯಾವಾಗಲೂ ನಾನೇ ಕ್ವಶನ್ ಪೇಪರ್ ಮಾಡ್ತೀನಿ. ನಿಮ್ಗೆ ಸಿಂಪಲಾಗಿ ಆ ಕ್ವಶನ್ ಪೇಪರ್ ಬರೆಸ್ತೀನಿ ಬೆಳಗ್ಗೆ ಟೈಮು. ಹಾಗಾಗಿ ಇವತ್ತು ಬರಿತಾ ಕೂತಿದ್ದೆ ನಾನು. ಟೆಸ್ಟ್ ಇರೋದ್ರಿಂದ ಹಿಂದಿನ ದಿನ ಓದಿಸಿರ್ತೀನಿ, ಮತ್ತು ಬೆಳಗ್ಗೆ ಕೂತ್ಕೊಂಡು ಬರೀ ಮಗನೆ ಅಂತ ಬರೆಸ್ತೀನಿ. ಯಾಕೆಂದರೆ ಆವಾಗ ಟೆಸ್ಟ್ ಬರಿಬೇಕಾದ್ರೆ ಇಲ್ಲಿ ಬರೆದಿದ್ದು ನೆನಪಿದ್ರೆ ಆರಾಮಾಗಿ ಬರಿಬೋದು ಅಂತ. ಹಾಗೆ ನಮ್ಮನೆ ರಾಯರು ವಿಗ್ರಹ ಎಲ್ಲ ತೊಳ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋಕ್ಕೋಸ್ಕರ. ರಾಯರು ಹಾಗೆ ಸಾಯಿಬಾಬಾನು ಇವತ್ತು ಪೂಜೆ, ಲಕ್ಷ್ಮೀವರನ ಅಥವಾ 3 ದೇವ್ರನ್ನೂ ಕೂಡ ಇವತ್ತು ಪೂಜೆ ಮಾಡ್ತೀವಿ. ಇವತ್ತು ರಾಯರ ವಿಗ್ರಹ ತೊಳ್ಕೊಂಡು ನೀಟ್ ಮಾಡ್ಕೊತಾ ಇದ್ದಾರೆ ಇವರು. ಅಭಿಷೇಕ ಮಾಡೋಕ್ಕೆ ಹಾಲೆಲ್ಲ ಇಟ್ಕೊಂಡಿರಲಿಲ್ಲ, ಮರ್ತೋಗಿದ್ದು. ಹಾಗಾಗಿ ನೀರಲ್ಲಿ ವಿಗ್ರಹನೆಲ್ಲ ನೀಟ್ ಮಾಡಿಕೊಂಡು ತೊಳೆದು ಪೂಜೆ ಮಾಡೋಕ್ಕೆ ಗಂಧ ಎಲ್ಲ ಇಟ್ಟು ವಿಗ್ರಹಕ್ಕೆ ರೆಡಿ ಮಾಡ್ಕೊತಾ ಇದ್ದರು. ರಾಘವೇಂದ್ರ ಸ್ವಾಮಿ ಅಂತ ಇಟ್ಟು, ರಾಘವೇಂದ್ರ ಸ್ವಾಮಿದು ಸರ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇಟ್ಟು ಅವರಿಗೆ ಹೂವೆಲ್ಲ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು. ಅದ್ರದ್ದು ವೀಡಿಯೋಸ್ ತೊಗೊಂಡಿಲ್ಲ, ಅದನ್ನು ನೆಕ್ಸ್ಟ್ ರಾಯರದ್ದು ಕಥಾಶ್ರವಣ ಹೇಳಬೇಕಲ್ಲ, ಅದ್ರ ಜೊತೆ ಹಾಕ್ತೀನಿ ಆ ವಿಡಿಯೋನ. ರಾಯರ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಆಗಿ ರಾಯರಿಗೆ, ಸಾಯಿಬಾಬಂಗೂ ಹಾಗೂ ಭೂದೇವಿ ಲಕ್ಷ್ಮೀನರಸಿಂಹ ಸ್ವಾಮಿಗೂ ಎಲ್ಲರಿಗೂ ಪೂಜೆ ಆಗಿ ಮಹಾಮಂಗಳಾರತಿ ಕೂಡ ಆದಮೇಲೆ ಇದು ವೀಡಿಯೋ ತೊಗೊಂಡಿದ್ದು ಎಲ್ಲ ಮಾಡ್ಬಿಟ್ಟು. ಇವತ್ತು ಅವ್ರು ಪೂಜೆ ಮಾಡೋಕ್ಕೆ 1 ಅವರ್ ಬೇಕಾಯಿತು. 1 ಅವರ್ ಆಯಿತು ಅವ್ರು ಪೂಜೆ ಮುಗಿಸ್ಬರೋದ್ರೊಳಗಡೆ ಆಚೆ ಕಡೆಗೆ. ಹಂಗಾಗಿ ರಾಯರ ಪೂಜೆ ಎಲ್ಲ ಮುಗೀತು. ನನ್ನ ಮಗನ ಇವತ್ತು ನಾನು ಸ್ಕೂಲ್ಗೆ ಬಿಡೋಕೆ ಹೋಗ್ತಿಲ್ಲ, ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ನು ರೆಡಿಯಾಗಿ ಟೊಪ್ಪಿ ಎಲ್ಲ ಹಾಕೊಂಡಮ್ಮ ನೀನು ಬರಲ್ವಲ್ಲ ಅಂಥೇಳಿ ಮುತ್ತು ಕೊಟ್ಟ ನನಗೆ. ಅವ್ನು ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೊಟ್ಟಾಗ್ತಾನೆ. ನೀನು ಬರಲ್ವಲ್ಲ ಅಮ್ಮ ಅಂಥೇಳಿ ನನಗೆ ಮುತ್ತು ಕೊಡೋಕೆ ಬಂದು ಬಾ ಅಮ್ಮ ಅಂಥೇಳಿ ಮಾಸ್ಕ್ ಎಲ್ಲ ಕೊಟ್ಟೆ, ಧೂಳಿದೆಯಲ್ಲ ಅದಕ್ಕೆ ಮುತ್ತು ಕೊಟ್ಟು ಹೊರಟ. ಅವನಿಗಿವತ್ತು ನಾನು ಬಿಡೋಕ್ಕಿಂತ ಅವ್ರ ಅಪ್ಪ ಸ್ಕೂಲಿಗೆ ಬಿಡೋದು ಅವನಿಗೆ ತುಂಬ ಖುಷಿಯಾಗುತ್ತೆ. ಇವತ್ತು ನಮ್ಮ ಮನೇಲಿ ಪರ್ಸ್ನಲ್ ಕಳಿಸಿದ್ಮೇಲೆ ರಜಾ ಹಾಕಿದ್ರು ಕಾಲೇಜ್ಗೆ, ಹಾಗಾಗಿ ಮನೇಲಿದ್ದರು. ಅವ್ರ ಪೂಜೆ ಎಲ್ಲ ಮುಗೀತಲ್ಲ, ಅವರೇ ಇವತ್ತು ಇವನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೊರಟರು. ಅವ್ರ ಅಪ್ಪ ಬಿಡೋಕ್ಕೆ ಬರ್ತಾರೆ ಅನ್ನೋ ಖುಷಿಯಲ್ಲೇ ಇವತ್ತಿದ್ದಾನೆ ಅವನು. ನಮ್ಮ ಮನೆಯವ್ರಿಗೆ ಹೊರಡ್ತಾ ಇದ್ದಾರೆ ಬೈಕ್ ತೊಗೊಂಡು. ಅವ್ರ ಅಪ್ಪನ ಜೊತೆ ಬೈಕಲ್ಲಿ ಮುಂದೆ ಕೂತ್ಕೊಂಡು ಹೋಗೋದೇ ಅವನಿಗೆ ತುಂಬ ಖುಷಿ. ನನ್ನ ಜೊತೆ ಆದರೆ ಹಿಂದೆ ಕೂತ್ಕೋಬೇಕು, ಅಪ್ಪ ಜೊತೆ ಆದರೆ ಮುಂದೆ ಕೂತ್ಕೋಬೋದು ಅಂತ ಫುಲ್ ಖುಷಿಲಿ ಹೊರಟ. ಬಾಯಿ ಕೂಡ ಮಾಡಿಲ್ಲ ಅವ್ರ ಅಪ್ಪನ ಜೊತೆ ಇದ್ದಿದ್ದಕ್ಕೆ. ಆಮೇಲೆ ನಾನು ನೀರು ತುಂಬ್ತಾ ಅಂತ ನೋಡೋಣ ಅಂತ ಟ್ಯಾಂಕಿ ಹತ್ರ ಬಂದೆ. ನಮಗೆ ಬೋರಲ್ಲಿ ನೀರು ಬರುತ್ತೆ, ಈ ಟ್ಯಾಂಕಿಲಿ ತುಂಬುತ್ತೆ, ಅದಕ್ಕೆ ಬಿಟ್ಟಿರಲಿಲ್ಲ ಇನ್ನೂ. ನೋಡಿಕೊಂಡು ಸಾಂಬಾರಿಗೆ ಮಸಾಲ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೈ ಆಡ್ಕೊಂಡು ಒಳಗಡೆ ಬಂದು ಲಾಸ್ಟ್ ಒಂದು ಸರಿ ಕಾಫಿ ಕಾಲಾಡ್ಕೊಂಡು ಒಳಗಡೆ ಬಂದೆ. ಇವತ್ತಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.